ತನ್ನ ವಿಭಿನ್ನ ಪೋಸ್ಟ್‌ಗಳ ಮೂಲಕ ಮೊದಲಿಗೆ ಜನರ ಗಮನ ಸೆಳೆದ ಕರಾವಳಿ ಮೂವಿ, ನಂತರ ಟೀಸರ್ ಮೂಲಕ ಕುತೂಹಲ ಮೂಡಿಸುತ್ತೆ. ಹಾಗೆ ಹಾಡುಗಳಿಂದ ಆಸಕ್ತಿ ಹುಟ್ಟುವಂತೆ ಮಾಡಿದ ಸಿನಿಮಾ ಪ್ರಜ್ವಲ್ ದೇವರಾಜ್ ಅವರಿಂದಾಗಿ ದೊಡ್ಡ ವಿವಾದ ಮಾಡಿಕೊಳ್ಳುತ್ತೆ. ಬೆಂಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗಗಳಲ್ಲಿ ಪ್ರೀಮಿಯರ್ ಶೋ ನಡೆಸಿದ ಕರಾವಳಿ ಟೀಮ್ ಅಲ್ಲಿನ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಪಡೆಯುತ್ತೆ. ಮಹಾಬಲ, ಮಹಾವೀರರನ್ನು ತುಂಬಾ ಮೆಚ್ಚಿಕೊಂಡಿರುವ ಆ ಪ್ರೇಕ್ಷಕರು ಕರಾವಳಿ ಸಿನಿಮಾವನ್ನು ಈ ವರ್ಷದ ದೊಡ್ಡ ಹಿಟ್ ಮೂವಿ ಆಗುತ್ತೆ ಅಂತ ಭವಿಷ್ಯ ನುಡಿತಾ ಇದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಗ್ರ್ಯಾಂಡ್ ಆಗಿ ಇವತ್ತು ರಿಲೀಸ್ ಆದ ಮೂವಿಯನ್ನು ನಾವು ಸಾಕಷ್ಟು ಕುತೂಹಲ ಇಟ್ಕೊಂಡು ನೋಡ್ಕೊಂಡು ಬಂದ್ವಿ. ಗುರುದತ್ ಗಾಣಿಗ ಅವರ ನಿರ್ಮಾಣ ನಿರ್ದೇಶನದಲ್ಲಿ ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ, ನಟ ಮಿತ್ರ, ಸಂಪದ, ಸುಸ್ಮಿತಾ, ರಮೇಶ್ ಇಂದಿರಾ ಮೊದಲಾದವರು ಆಕ್ಟಿಂಗ್ ಮಾಡಿರುವ ಕರಾವಳಿ, ನಿಜಕ್ಕೂ ಈ ಮೂವಿ ಹೇಗಿದೆ, ಏನು ಸ್ಟೋರಿ, ಏನೆಲ್ಲ ವರ್ಕ್ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಮಾಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಕೆಲವು ಸಿನಿಮಾಗಳು ತಮ್ಮ ಕಥೆಯಿಂದಲೇ ವಿಶೇಷವಾಗಿ ಗುರುತಿಸಿಕೊಳ್ತವೆ. ಕಂಬಳ ಎನ್ನುವುದು ಒಂದು 5 ನಿಮಿಷದಲ್ಲಿ ಮುಗಿದು ಹೋಗುವ ಕರಾವಳಿಯ ಗ್ರಾಮೀಣ ಕ್ರೀಡೆಯಾದರೂ ಅದಕ್ಕೆ ಕೋಣಗಳನ್ನು ಸಾಕಿ, ಬೆಳೆಸಿ, ಪಳಗಿಸುವ ನಿರಂತರ ಶ್ರಮ ಇದೆ ಅಲ್ವಾ, ಅದು ತುಂಬಾ ದೊಡ್ಡದು. ಕೇವಲ ಕೆಲವೇ ನಿಮಿಷಗಳಲ್ಲಿ ಮುಗಿದು ಹೋಗುವ ಕಂಬಳ ಆಟದ ಮೇಲೆ ಯಾಕೆಷ್ಟು ಪ್ರೀತಿ ಮತ್ತು ಶ್ರಮ ಎಂದು ಯೋಚಿಸಿದಾಗ ಗುರುದತ್ ಗಾಣಿಗ ಅವರ ಹೊಳೆದ ಕಥೆಯೇ ಈ ಕರಾವಳಿ ಸಿನಿಮಾ. ಸಿನಿಮಾದ ಆರಂಭ ಯಕ್ಷಗಾನ ಪಾತ್ರಧಾರಿಯಾಗಿ ನಟಿಸುತ್ತಿದ್ದ ಕಥಾನಾಯಕ ಧನಂಜಯನ ಕುಟುಂಬ ಕರಾವಳಿಯ ಸಹವಾಸವೇ ಬೇಡವೆಂದು ದೂರ ಹೋಗಿ ನೆಲೆ ನಿಂತಿರುತ್ತೆ. ಆದರೆ ತನ್ನ ಕಳೆದು ಹೋದ ಭೂಮಿ ಎಂಬ ಹಸುವನ್ನು ಹುಡುಕಲು ಹೊರಡುವ ನಾಯಕ ಹಾಗೆ ಹೋದಂತೆ ಸಿನಿಮಾದ ಪಾತ್ರಗಳು, ಘಟನೆಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತಾ ಹೋಗ್ತವೆ. ಅದು ಕರಾವಳಿ ತೀರದ ಗ್ರಾಮ. ಅಲ್ಲಿ ಕಂಬಳವನ್ನು ತನ್ನ ಗೌರವ, ಪ್ರತಿಷ್ಠೆ ಪ್ರತೀಕವೆಂದು ತಿಳಿದುಕೊಂಡಿರುವ ಖಳನಾಯಕ ಆದಿಶೇಷ. ಕೋಣಗಳು ಎಂದರೆ ತನ್ನ ಪ್ರಾಣದಂತೆ ನೋಡಿಕೊಳ್ಳುವ ಮಹಾವೀರ. ಕೋಣಗಳನ್ನು ಅಷ್ಟೇ ಪ್ರೀತಿಯಿಂದ, ಅಕ್ಕರೆಯಿಂದ ಆರೈಕೆ ಮಾಡುವ ಮತ್ತೊಂದು ಕಂಬಳದ ಮಾಲೀಕ ಮಹಾಬಲ. ಈ 4 ಪಾತ್ರಗಳ ಮೇಲೆ ಇಡೀ ಕರಾವಳಿ ಸಿನಿಮಾವನ್ನು ಕಟ್ಟಿಕೊಡಲಾಗಿದೆ. ಈ 4 ಜನರ ನಡುವೆ ಒಂದಲ್ಲ ಒಂದು ರೀತಿಯಿಂದ ಕನೆಕ್ಷನ್ ಇರುತ್ತೆ. ಮೊದಲಿಂದಲೂ ನಡೆದುಕೊಂಡು ಬಂದ ದೈವಾರಾಧನೆ, ಆಚರಿಸುತ್ತಾ ಬಂದ ಅಲ್ಲಿನ ಸಂಸ್ಕೃತಿ, ಯಕ್ಷಗಾನ, ಜಾನಪದ ಕ್ರೀಡೆ, ಹೀಗೆ ಎಲ್ಲವನ್ನು ಹದವಾಗಿ ಸೇರಿಸಿ ಮಾಡಿದ ಕಥೆಯೇ ಕರಾವಳಿ. ಇದರೊಂದಿಗೆ ದ್ವೇಷ, ಸೇಡು, ಕುರ್ಚಿಗಾಗಿ ನಡೆಯುವ ಒಣ ಪ್ರತಿಷ್ಠೆಯ ಜಿದ್ದಾಜಿದ್ದಿ ಹೋರಾಟವೂ ಇದೆ. ಸಿನಿಮಾ ಇಂಟರ್ವಲ್ ವರೆಗೂ ಕಥೆ ಏನು ಎಂಬುದನ್ನು ಸಸ್ಪೆನ್ಸ್ ಆಗಿ ಇಟ್ಟು ಮುಂದಿನ ಕಥೆಗೆ ಹಾಕಿರೋ ಪೀಠಿಗೆ ಚೆನ್ನಾಗಿದ್ದು ಆರಾಮಾಗಿ ನೋಡಿಸಿಕೊಂಡು ಹೋಗುತ್ತೆ. ಆದರೆ ಇಂಟರ್ವಲ್ ಅಲ್ಲಿ ಕಥೆಗೆ ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಅಲ್ಲಿಂದ ಸಿನಿಮಾದ ಅಸಲಿ ಆಟ ಶುರುವಾಗುತ್ತೆ. ಧನಂಜಯನ ಪಾತ್ರದಲ್ಲಿ ನಟಿಸಿರುವ ಸಿನಿಮಾದ ಹೀರೋ ಪ್ರಜ್ವಲ್ ದೇವರಾಜ್ ಆದರೂ ಮಹಾವೀರನ ಪಾತ್ರದಲ್ಲಿ ನಟಿಸಿರುವ ರಾಜ್ಬಿ ಶೆಟ್ಟಿ ಸಿನಿಮಾವನ್ನು ಇನ್ನೊಂದು ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋದರೂ ಕೂಡ ಇಲ್ಲಿ ನಿಜವಾದ ಹೀರೋ ಅನಿಸುವುದು ಮಹಾಬಲನ ಪಾತ್ರಧಾರಿ ನಟ ಮಿತ್ರ. ಈ ಸಿನಿಮಾದ ದೊಡ್ಡ ಶಕ್ತಿ. ಯಾವಾಗಲೂ ಶಾಂತನಾಗಿರುವ ಮಹಾಬಲ ಕಂಬಳದ ಮಾಲೀಕನಾಗಿದ್ದು ಹೇಗೆ, ಅದರ ಹಿಂದಿನ ಅಸಲಿ ಕಥೆ ಏನು ಎನ್ನುವುದು ಕ್ಲೈಮ್ಯಾಕ್ಸ್ ಹತ್ತಿರ ಬಂದಾಗಲೇ ಗೊತ್ತಾಗುತ್ತೆ. ಕೋಣಗಳ ಮೇಲಿನ ಮಹಾಬಲನ ಪ್ರೀತಿ ನೋಡಿ ಪ್ರೇಕ್ಷಕರ ಮನಸ್ಸು ತುಂಬಿ ಬರುವಂತೆ ಅವರು ಭಾವನಾತ್ಮಕವಾಗಿ ಮನಸ್ಸನ್ನು ಮುಟ್ತಾರೆ, ತಟ್ತಾರೆ. ಮಿತ್ರ ಅವರು ನಿಜಕ್ಕೂ ಇಲ್ಲಿ ಆಕ್ಟಿಂಗ್ ಮಾಡಿಲ್ಲ, ನಿಜವಾಗಿಯೂ ಮಹಾಬಲನಾಗೆ ಸಿನಿಮಾ ಪೂರ್ತಿ ಜೀವಿಸಿದ್ದಾರೆ ಎಂದನಿಸುತ್ತೆ. ನನ್ನಿಂದ ಆಗ್ತಾ ಇಲ್ವಲ್ಲ ಎನ್ನುವ ಅವರ ಅಸಹಾಯಕ ಪರಿಸ್ಥಿತಿ ನೋಡುಗರನ್ನು ಕೊರಗುವಂತೆ ಮಾಡುತ್ತೆ. ಇದ್ದರೆ ಇಂಥ ಒಬ್ಬ ಗೆಳೆಯನಿರಬೇಕು ಎನಿಸುವ ಹಾಗೆ ಮಹಾಬಲನ ಪಾತ್ರ ಅದ್ಭುತವಾಗಿದೆ. ರಾಜ್ ಬಿ ಶೆಟ್ಟಿ ಅವರು ಎಂಥ ದೊಡ್ಡ ನಟರು ಎನ್ನುವುದು ಎಲ್ಲರಿಗೂ ಗೊತ್ತೇ ಇದೆ. ಅವರದು ಅತಿಥಿ ಪಾತ್ರವಾದರೂ ಕೂಡ ಮಹಾವೀರನಾಗಿ ಈ ಸಿನಿಮಾದ ಆತ್ಮವೇ ಆಗಿದ್ದಾರೆ. ಸಿನಿಮಾದ ಟ್ವಿಸ್ಟ್ಗಳಲ್ಲಿ ಅವರೇ ಮೇನ್ ಇಂಪಾರ್ಟೆಂಟ್ ಆಗಿರ್ತಾರೆ. ಸಿನಿಮಾದಲ್ಲಿ ಇರುವುದು ಇವರು ಕೆಲವೇ ನಿಮಿಷಗಳು ಆದರೂ ಅವರ ಪ್ರಭಾವ ಮತ್ತು ಮಹಾವೀರ ಎನ್ನುವ ಹೆಸರು ಸಿನಿಮಾ ಪೂರ್ತಿ ಇರುತ್ತೆ. ಖಳನಾಯಕ ಆದಿಶೇಷನಾಗಿ ರಮೇಶ್ ಇಂದಿರಾ ಅವರು ಸ್ಕೋರ್ ಮಾಡ್ತಾರೆ. ಇನ್ನು ಧನಂಜಯನಾಗಿ ಪ್ರಜ್ವಲ್ ದೇವರಾಜ್ ಅವರ ಅಭಿನಯ ಉತ್ತಮವಾಗಿದೆ. ಆದರೆ ಅವರ ಪಾತ್ರಕ್ಕೆ ಅವರದೇ ಧ್ವನಿ ಇಲ್ಲದೆ ಇರುವುದು ಆ ಪಾತ್ರದ ಫೀಲ್ ಅನ್ನು ತಕ್ಕ ಮಟ್ಟಿಗೆ ಕಮ್ಮಿ ಮಾಡುತ್ತೆ. ಪ್ರಜ್ವಲ್ ದೇವರಾಜ್ಗೆ ಇದೊಂದು ವಿಭಿನ್ನ ಪಾತ್ರವಾಗಿದ್ದು ಜನರ ಗಮನ ಸೆಳೀತಾರೆ. ಹಾಗೆ ಸಂಪದ, ಸುಸ್ಮಿತಾ ಅವರ ಆಕ್ಟಿಂಗ್ ಕೂಡ ಪಾತ್ರಕ್ಕೆ ಅನುಗುಣವಾಗಿದೆ. ಸಿನಿಮಾದ ಛಾಯಾಗ್ರಹಣ ತುಂಬಾ ಚೆನ್ನಾಗಿದ್ದು ಕರಾವಳಿಯ ಪರಿಸರವನ್ನು ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಪ್ರತಿಯೊಂದು ದೃಶ್ಯಗಳು ಮೆಚ್ಚುವಂತೆ ಇವೆ. ಹಾಗೆ ಸಿನಿಮಾದಲ್ಲಿ 5 ಹಾಡುಗಳಿದ್ದು ಎಲ್ಲವೂ ಸೊಗಸಾಗಿ ಕೇಳುವಂತಿವೆ. ಹಾಗೆ ಸಚಿನ್ ಬಸ್ರೂರ್ ಅವರ ಬಿಜಿಎಂ
ದೃಶ್ಯಗಳಿಗೆ ತಕ್ಕಂತೆ ವರ್ಕೌಟ್ ಆಗುತ್ತೆ. ಎಲ್ಲ ಸಿನಿಮಾಗಳಂತೆ ಇಲ್ಲಿಯೂ ಕೆಲವೊಂದು ಚಿಕ್ಕ ಪುಟ್ಟ ನೆಗೆಟಿವ್ ಥಿಂಗ್ಸ್ ಇದ್ದೇ ಇದ್ದಾವೆ. ಅವುಗಳನ್ನು ಒಂದಿಷ್ಟು ಸೈಡಿಗೆ ಇಟ್ಟು ನೋಡಿದರೆ ಸಿನಿಮಾ ಪೂರ್ತಿ ಕರಾವಳಿಯ ಕಂಬಳದ ಸುವಾಸನೆ ಇದ್ದೇ ಇರುತ್ತೆ. ನಿರ್ದೇಶಕ ಗುರುದತ್ ಗಾನಿಗ ಸಿನಿಮಾವನ್ನು ಪಾಪ್ಕಾರ್ನ್ ತಿಂದಷ್ಟು ಕ್ರಿಸ್ಪಿಯಾಗಿ ಕಟ್ಟಿಕೊಟ್ಟಿದ್ದಾರೆ. ಸಿನಿಮಾದ ಸ್ಪೀಡ್ ಫಾಸ್ಟ್ ಆಗಿ ಇರುವುದರಿಂದ ಸಿನಿಮಾ ಎಲ್ಲಿಯೂ ಬೋರ್ ಹೊಡಿಸದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡಿಸಿಕೊಂಡು ಹೋಗುವಂತೆ ಒಂದು ಒಳ್ಳೆಯ ಮೂವಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೆನ್ಸಾರ್ ಮಂಡಳಿಯಿಂದ URA ಸರ್ಟಿಫಿಕೇಟ್ ಪಡೆದಿರುವ ಈ ಸಿನಿಮಾದ ಅವಧಿ 2 ಗಂಟೆ 32 ನಿಮಿಷ. ಹಾಗೆ ಕರಾವಳಿ ಸಿನಿಮಾಗೆ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು. ಪಬ್ಲಿಕ್ ರಿಯಾಕ್ಷನ್ ತುಂಬಾ ಪಾಸಿಟಿವ್ ಆಗಿದೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಈ ಸಿನಿಮಾವನ್ನು ಮೆಚ್ಚಿ ಕೊಂಡಾಡ್ತಾ ಇದ್ದಾರೆ. ನೀವು ಈ ವಾರ ಫ್ಯಾಮಿಲಿ ಸಮೇತ ಯಾವ್ದಾರ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು ಅಂದ್ಕೊಂಡರೆ ಈ ಸಿನಿಮಾ ಖಂಡಿತ ಒಂದು ಅತ್ಯುತ್ತಮ ಆಯ್ಕೆ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.